ಹಾಯ್ ಫ್ರೆಂಡ್ಸ್, KAದವರು KCET ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ರಿಲೀಸ್ ಮಾಡಿದ ಮೇಲೆ ಪೋಸ್ಟ್ ಅಲಾಟ್ಮೆಂಟ್ ಪ್ರೊಸೀಜರ್ಗಳ ಡೇಟ್ಗಳನ್ನು ಕೂಡ ಅನೌನ್ಸ್ ಮಾಡಿ. ಸೊ ನಾನಿವತ್ತು ನಿಮಗೆ ಸೆಕೆಂಡ್ ರೌಂಡ್ನ ಪ್ರೊಸೀಜರ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೆಯದಾಗಿ ರಿಸಲ್ಟ್ ಅನೌನ್ಸ್ ಆಗಿದೆ. ಸೊ ಈಗ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ನ ಕಟ್ ಆಫನ್ನು ಕೂಡ KAದವರು ತಮ್ಮ ವೆಬ್ಸೈಟ್ನಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೋ ಅವರು ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. KCET ರಿಲೇಟೆಡ್ ಕೋರ್ಸ್ಗಳಿಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಹಾಗೆ ಚಾಯ್ಸ್ 4 ಎಂಬ 4 ಚಾಯ್ಸಸ್ಗಳು ಇರುತ್ತೆ. ನಂತರ ಯಾವೆಲ್ಲ ವಿದ್ಯಾರ್ಥಿಗಳು MBBS BDS ಸೀಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರೋ ಇನ್ನೂ ಅವ್ರಿಗೆಲ್ಲ ಸೀಟ್ ಅನೌನ್ಸ್ ಆಗಿಲ್ಲ. MCC ಅವರು ರಿಸಲ್ಟ್ ಅನೌನ್ಸ್ ಮಾಡಿದ ನಂತರ MBBS ಹಾಗೂ BDS ಕೋರ್ಸ್ಗಳ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ನ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಸೊ ಈಗ ಇಂಜಿನಿಯರ್, ನರ್ಸಿಂಗ್, BAMS, BHMS ಈ ಕೋರ್ಸ್ಗಳ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಪ್ರೋಸೆಸ್ ಏನಂದರೆ ಚಾಯ್ಸ್ ಎಂಟ್ರಿ ಮಾಡೋದು. ಚಾಯ್ಸ್ ಎಂಟ್ರಿಗೆ 30 ಆಗಸ್ಟ್ 2025ರಿಂದ ಅವಕಾಶ ಕೊಟ್ಟಿದ್ದಾರೆ. ಈ ಚಾಯ್ಸ್ ಎಂಟ್ರಿಯ ಲಾಸ್ಟ್ ಡೇಟ್ ಬಂದು ಸೆಪ್ಟೆಂಬರ್ 2, 2025 ಅಂತ ಕೂಡ ಪ್ರಕಟಿಸಿದ್ದಾರೆ. ಸೊ ನೀವೀಗ ಚಾಯ್ಸ್ ಎಂಟ್ರಿಯಲ್ಲಿ ಯಾವ ಆಪ್ಷನ್ ಸೆಲೆಕ್ಟ್ ಮಾಡ್ತೀರಾ ಅನ್ನೋದರ ಮೇಲೆ ಫೀ ಪೇಮೆಂಟ್ ಅಥವಾ ಕಾಷನ್ ಡೆಪಾಸಿಟ್ ಮಾಡೋದಿರುತ್ತೆ. ಯಾರೆಲ್ಲ ವಿದ್ಯಾರ್ಥಿಗಳು ಚಾಯ್ಸ್ 1 ಆಯ್ಕೆ ಮಾಡಿದ್ದಾರೆ ಅಂದರೆ ನನಗೆ ಸಿಕ್ಕಿರೋ ಕಾಲೇಜ್ ಇಷ್ಟ ಇದೆ, ನಾನು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡ್ತೀನಿ ಅನ್ನೋ ವಿದ್ಯಾರ್ಥಿಗಳು ಫೀ ಪೇಮೆಂಟ್ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿ ಕಾಲೇಜಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೋಬೇಕಾಗತ್ತೆ. ಈಗ ನಮಗೆಲ್ಲ ಆಲ್ರೆಡಿ ಗೊತ್ತಿರೋ ಹಾಗೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿದವರು ಫೀ ಪೇಮೆಂಟ್ ಮಾಡಬೇಕು. ಬಟ್ ಇನ್ನೊಂದು ವಿಚಾರ ಏನಂದರೆ ಚಾಯ್ಸ್ 2 ಸೆಲೆಕ್ಟ್ ಮಾಡೋ ವಿದ್ಯಾರ್ಥಿ ಕೂಡ ಯಾವ ಕಾಲೇಜ್ ಅಲಾಟ್ ಆಗಿರುತ್ತೋ ಅದಕ್ಕೆ ಫೀಸ್ ಎಷ್ಟು ತೋರಿಸ್ತಾ ಇರುತ್ತೋ ಆ ಫೀನ ಪೇ ಮಾಡಬೇಕಾಗುತ್ತೆ. ಸೊ ಚಾಯ್ಸ್ 1 ಹಾಗೂ ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋರು ಫೀ ಪೇ ಮಾಡಬೇಕಾಗುತ್ತೆ. ಚಾಯ್ಸ್ 3 ಸೆಲೆಕ್ಟ್ ಮಾಡಿರೋ ವಿದ್ಯಾರ್ಥಿಗಳು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ 10,000 ರೂಪಾಯಿಗಳ ಕಾಷನ್ ಡೆಪಾಸಿಟ್ನ ಕಟ್ಟಬೇಕಾಗುತ್ತೆ. ಸೊ ಈ ರೀತಿ ಕಾಷನ್ ಡೆಪಾಸಿಟ್ ಕಟ್ಟೋಕೆ ಅಥವಾ ಚಾಯ್ಸ್ 1 ಹಾಗೂ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ ವಿದ್ಯಾರ್ಥಿಗಳಿಗೆ ಫೀ ಪೇಮೆಂಟ್ ಮಾಡೋಕೆ ಕೊನೆಯ ದಿನಾಂಕ ಬಂದು ಸೆಪ್ಟೆಂಬರ್ 2, 2025. ಇನ್ನು ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಫೀ ಪೇಮೆಂಟ್ ಮಾಡಿದ ನಂತರ ವಿದ್ಯಾರ್ಥಿಗಳು ಕನ್ಫರ್ಮೇಷನ್ ಸ್ಲಿಪ್ನ KEA ವೆಬ್ಸೈಟ್ನಿಂದ ಪಡೆಯಲು ಸೆಪ್ಟೆಂಬರ್ 3, 2025 4 ಗಂಟೆವರೆಗೂ ಕಾಲಾವಕಾಶ ಕೊಟ್ಟಿದ್ದಾರೆ. ಹಾಗೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗೋಕ್ಕೂ ಕೂಡ ಸೆಪ್ಟೆಂಬರ್ 3, 2025 ಸಂಜೆ 5:30 ಕಾಲಾವಕಾಶ ಕೊಟ್ಟಿದ್ದಾರೆ.